ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ನ ಎರಡು ಮುಖ್ಯವಾದ ವಿಷಯಗಳ ಬಗ್ಗೆ ಮಾತನಾಡಲಿದ್ದೇವೆ. ಟ್ರೇಡಿಂಗ್ ಅಂದ್ರೇನು, ಇನ್ವೆಸ್ಟ್ಮೆಂಟ್ ಅಂದ್ರೇನು, ಇದರಲ್ಲಿ ನಿಮಗೆ ಯಾವುದು ಉತ್ತಮ ಅನ್ನೋದನ್ನ ತಿಳಿಸ್ಕೊಡಲಿದ್ದೇನೆ. ನೀವು ಸ್ಟಾಕ್ ಮಾರ್ಕೆಟ್ಗೆ ಏನಾದರೂ ಬಿಗಿನರ್ಸ್ ಆಗಿದ್ರೆ ಈ ವಿಡಿಯೋ ನಿಮಗೆ ತುಂಬಾನೇ ಉಪಯೋಗವಾಗುತ್ತೆ. ಟ್ರೇಡಿಂಗ್ ಅಂದ್ರೆ ಕಡಿಮೆ ಸಮಯದಲ್ಲಿಯೇ ಷೇರುಗಳನ್ನು ಖರೀದಿ ಮಾಡಿ ಮಾರಾಟ ಮಾಡುವಂತಹ ಪ್ರಕ್ರಿಯೆ. ಉದಾಹರಣೆಗೆ ನೀವು ಒಂದು ಶೇರನ್ನ 100 ರೂಪಾಯಿಗೆ ಬೈ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ಅದೇ ದಿನ ಅಥವಾ ಕೆಲ ದಿನಗಳಲ್ಲಿ ಆ ಶೇರ್ನ ಬೆಲೆ ಜಾಸ್ತಿ ಆದಾಗ ಮತ್ತು ಕಡಿಮೆ ಆದಾಗ ಮಾರಾಟ ಮಾಡುವಂತಹ ಪ್ರಕ್ರಿಯೆಯನ್ನ ಟ್ರೇಡಿಂಗ್ ಅಂತ ಕರೀತಾರೆ. ಈ ಟ್ರೇಡಿಂಗ್ ನಲ್ಲಿ 3 ಪ್ರಕಾರಗಳಿವೆ. ಮೊದಲನೆಯದು ಇಂಟ್ರಾಡೇ ಟ್ರೇಡಿಂಗ್ ಅಂತ, ಅಂದ್ರೆ ಒಂದೇ ದಿನದಲ್ಲಿ ಶೇರನ್ನ ಖರೀದಿ ಮತ್ತು ಮಾರಾಟ ಮಾಡುವಂತಹ ಪ್ರಕ್ರಿಯೆ. ಎರಡನೆಯದು ಸ್ವಿಂಗ್ ಟ್ರೇಡಿಂಗ್, 2 ದಿನದಿಂದ ಕೆಲ ವಾರಗಳವರೆಗೆ ಶೇರನ್ನ ಹಿಡಿದಿಟ್ಟುಕೊಂಡು ಮಾರಾಟ ಮಾಡುವಂತಹ ಪ್ರಕ್ರಿಯೆ. ಮೂರನೆಯದು ಆಪ್ಷನ್ ಟ್ರೇಡಿಂಗ್, ಇದು ಹೆಚ್ಚು ಲಾಭದಾಯಕ ಮತ್ತು ಅತ್ಯಧಿಕವಾದಂತಹ ರಿಸ್ಕ್ ಅನ್ನು ಒಳಗೊಂಡಿರುತ್ತದೆ. ಟ್ರೇಡಿಂಗ್ ಅನ್ನ ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ಬಹು ಬೇಗ ನಷ್ಟ ಆಗಬಹುದು. ದಿನನಿತ್ಯದ ಮಾರುಕಟ್ಟೆಯ ಮೂವ್ಮೆಂಟ್ಸ್ ಅನ್ನ ಗಮನಿಸಿ ತಮ್ಮ ಭಾವನೆಗಳನ್ನ ಕಂಟ್ರೋಲ್ ಮಾಡುವವರಿಗೆ ಮಾತ್ರ ಟ್ರೇಡಿಂಗ್ ಸೂಕ್ತವಾಗಿರುತ್ತೆ. ಟ್ರೇಡಿಂಗ್ ಅನ್ನೋದು ಎಲ್ಲರಿಗೂ ಸೂಕ್ತವಲ್ಲ. ಮೊದಲು ಕಲಿಬೇಕು, ನಂತರ ಪ್ರಯತ್ನಿಸಬೇಕು. ಇಲ್ಲವಾದರೆ ತುಂಬಾನೇ ನಷ್ಟಕ್ಕೊಳಪಡಬೇಕಾಗಿರುತ್ತದೆ. ಇನ್ನು ಇನ್ವೆಸ್ಟ್ಮೆಂಟ್ ಅಂದ್ರೆ ದೀರ್ಘಾವಧಿ ಕಾಲದ ಭವಿಷ್ಯಕ್ಕಾಗಿ ಹಣವನ್ನ ಸರಿಯಾದ ಸ್ಥಳದಲ್ಲಿ ಇನ್ವೆಸ್ಟ್ ಮಾಡುವುದು. ಉದಾಹರಣೆಗೆ ನೀವು ಒಂದು ಉತ್ತಮ ಕಂಪನಿಯ ಶೇರನ್ನ 200 ರೂಗಳಿಗೆ ಖರೀದಿ ಮಾಡಿ 5 ರಿಂದ 10 ವರ್ಷಗಳ ಕಾಲ ಇಟ್ಟುಕೊಂಡರೆ ಕಂಪನಿಯ ಬೆಳವಣಿಗೆಯ ಜೊತೆ ನಿಮ್ಮ ಹಣ ಸಹ ಬೆಳೆಯುವುದನ್ನ ಇನ್ವೆಸ್ಟ್ಮೆಂಟ್ ಅಂತ ಕರೆಯಲಾಗುತ್ತೆ. ಇನ್ವೆಸ್ಟ್ಮೆಂಟ್ ನಲ್ಲಿ 3 ಪ್ರಕಾರಗಳಿವೆ. ಮೊದಲನೆಯದು ಡೈರೆಕ್ಟ್ ಆಗಿ ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡುವುದು. ಎರಡನೆಯದು ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡುವುದು. ಮೂರನೆಯದು SIP ಗಳ ಮುಖಾಂತರ ಪ್ರತಿ ತಿಂಗಳು ಸ್ವಲ್ಪ ಹಣವನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುವುದು. ಇನ್ವೆಸ್ಟ್ಮೆಂಟ್ ನಲ್ಲಿ ಟ್ರೇಡಿಂಗ್ಗಿಂತ ಅಪಾಯ ಕಡಿಮೆ ಇರುತ್ತೆ, ಮಾನಸಿಕ ಒತ್ತಡ ಸಹ ಕಡಿಮೆ ಇರುತ್ತೆ. ನೀವೇನಾದ್ರೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬಾನೇ ಸಂಪತ್ತನ್ನ ಗಳಿಕೆ ಮಾಡಬಹುದು. ಇನ್ವೆಸ್ಟ್ಮೆಂಟ್ ಅನ್ನೋದು ಒಂದು ಸಿಸ್ಟಮ್ಯಾಟಿಕ್ ಆಗಿರುವಂತಹ ಡಿಸಿಪ್ಲಿನ್ ಅನ್ನ ಕಲಿಸಿಕೊಡುತ್ತೆ. ನೀವೇನಾದ್ರೂ ಸ್ಟಾಕ್ ಮಾರ್ಕೆಟ್ಗೆ ಬಿಗಿನರ್ಸ್ ಆಗಿದ್ರೆ ಮೊದಲು ಹೂಡಿಕೆಯನ್ನ ಕಲಿರಿ. SIP ಮೂಲಕ ಶುರು ಮಾಡಿ. ಸ್ಟಾಕ್ ಮಾರ್ಕೆಟ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ನಂತರ ಟ್ರೇಡಿಂಗ್ ನ ಬಗ್ಗೆ ಯೋಚನೆ ಮಾಡಿ. ಮೊದಲು ಹಣ ಗಳಿಸೋದು ಮುಖ್ಯ ಅಲ್ಲ, ಜ್ಞಾನ ಗಳಿಸೋದು ಮುಖ್ಯ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಧನ್ಯವಾದಗಳು.